ಹೆಚ್ಡಿಕೋಟೆ ಪಟ್ಟಣದಲ್ಲಿ ಬುಡಕಟ್ಟು ಕೃಷಿಕರ ಸಂಘಟನೆಗೆ ನೂತನವಾಗಿ ಆಯ್ಕೆಯಾಗಿರುವ ಪದಾಧಿಕಾರಿಗಳನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಪಟ್ಟಣದ ಆದಿವಾಸಿಗಳ ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮೊನ್ನೆಷ್ಟೇ ಬುಡಕಟ್ಟು ಕೃಷಿಕರ ಸಂಘಟನೆಗೆ ಆಯ್ಕೆಯಾಗಿರುವ ಪದಾಧಿಕಾರಿಗಳನ್ನು ಸನ್ಮಾನಿಸಿ ಮುಂದೆ ಮಾಡಬೇಕಾಗಿರುವ ಎಲ್ಲರೂ ಒಟ್ಟಾಗಿ ಸಂಘಟನೆ ಅಭಿವೃದ್ಧಿಗೆ ತೆಗೆದುಕೊಳ್ಳಬೇಕಾಗಿರುವ ಹಾಗೂ ಸಮುದಾಯದ ಜನರ ಹಕ್ಕುಗಳಿಗಾಗಿ ನಡೆಸಬೇಕಾಗಿರುವ ಹೋರಾಟ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ನೂತನ ಪದಾಧಿಕಾರಿಗಳಿಗೆ ಏನೆಲ್ಲ ಜವಾಬ್ದಾರಿ ಇದೆ, ಅದನ್ನು ಹೇಗೆ ಒಗ್ಗಟ್ಟಾಗಿ ನಿಭಾಯಿಸಬೇಕು, ಹೇಗೆ ಭಿನ್ನಾಭಿಪ್ರಾಯ ಇಲ್ಲದೆ ಸಮುದಾಯದ ಏಳಿಗೆಗಾಗಿ ದುಡಿಯಬೇಕು ಮುಂತಾದ ವಿಚಾರಗಳನ್ನು ಸಂಘದ ಅಧ್ಯಕ್ಷರಾಗಿರುವ ವಿಜಯಕುಮಾರ್, ಸಲಹೆಗಾರ ಮಹೇಂದ್ರ ಕುಮಾರ್ ಮತ್ತು ಭೀಮನಹಳ್ಳಿ ಹಾಡಿ ಯಜಮಾನರಾದ ರಾಜಣ್ಣ ಅವರು ತಿಳಿಸಿ ಹೇಳಿದರು. ನೂತನವಾಗಿ ಬುಡಕಟ್ಟು ಕೃಷಿಕರ ಸಂಘದ ಪದಾಧಿಕಾರಿಗಳ ಆಯ್ಕೆಯಾಗಿದೆ. ಅವರಿಗೆ ಸನ್ಮಾನವನ್ನು ಇವತ್ತು ಮಾಡ್ತಿದ್ದೀವಿ. ಮೊದಲನೇದಾಗಿ ಬುಡಕಟ್ಟು ಕೃಷಿಕರ ಸಂಘದ ಗೌರವ ಅಧ್ಯಕ್ಷರಾದ ಕೆಂಪಯ್ಯ ಅವರಿಗೆ, ಎಲ್ಲ ಹಾಡಿ ಜನಗಳ ನಾಯಕರು ಮತ್ತು ಎಲ್ಲರ ಪರವಾಗಿ ನಾವು ಅವರಿಗೆ ಸನ್ಮಾನವನ್ನು ಗೌರವಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೀವಿ. ಎರಡನೇದಾಗಿ ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ವಿಜಯಕುಮಾರ್ ಕೆ ಅವರಿಗೆ ನಾವು ಬುಡಕಟ್ಟು ಕೃಷಿಕರ ಸಂಘ ಮತ್ತೆ ಗ್ರೀನ್ ಇಂಡಿಯಾ ಮತ್ತು ಆದಿವಾಸಿಗಳ ಎಲ್ಲರ ಪರವಾಗಿ ನಾವು ಗೌರವವಾಗಿ ಅವರಿಗೆ ಸನ್ಮಾನವನ್ನು. ಸಂಚಾಲಕರಾಗಿ ಆಯ್ಕೆಯಾಗಿರುವ ಬಸವರಾಜು ಅವರಿಗೆ ಕೃಷಿಕರ ಸಂಘದ ಮತ್ತು ಆದಿವಾಸಿಗಳ ಪರವಾಗಿ ಸನ್ಮಾನವನ್ನು ಸಲ್ಲಿಸಿದ್ದಾರೆ. ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಬಸಮ್ಮ ಅವರಿಗೆ ಸನ್ಮಾನವನ್ನು ಸಲ್ಲಿಸಿದ್ದಾರೆ. ಬುಡಕಟ್ಟು ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಮಹಾದೇವ್ ಅವರಿಗೆ ಸನ್ಮಾನವನ್ನು ಸಲ್ಲಿಸ್ತಾ ಇದ್ದಾರೆ. ಖಜಾಂಚಿಯಾಗಿ ಆಯ್ಕೆಯಾಗಿರುವಂತಹ ಉಮೇಶ್ ಅವರಿಗೆ ಎಲ್ಲರ ಪರವಾಗಿ ಸನ್ಮಾನವನ್ನ. ಪದಾಧಿಕಾರಿ ಡೈರೆಕ್ಟರ್ಸ್ ಅಷ್ಟೇ ಅಲ್ವಾ? ಸುಧಾ ಅವರಿಗೆ. ಇನ್ನು ಅಭಿನಂದನಾ ಕಾರ್ಯಕ್ರಮದಲ್ಲಿ ಕೆಲ ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಯಿತು. ಕರ್ನಾಟಕ ಬುಡಕಟ್ಟು ಸಮುದಾಯಗಳ ಸ್ಥಳಾಂತರ ಮತ್ತು ಮೀಸಲಾತಿ ಕುರಿತ ಡಾಕ್ಟರ್ ಮುಜಫರ್ ಆಸದಿ ವರದಿ ಅನುಷ್ಠಾನ ಆಗಬೇಕು. ಬುಡಕಟ್ಟು ಪಾರಂಪರಿಕ ಅರಣ್ಯ ಹಕ್ಕು ಕಾಯ್ದೆ 2006ರ ಅನುಷ್ಠಾನ ಆಗಬೇಕು. ಸರ್ಕಾರದಿಂದ ಸಿಗಬೇಕಾದ ಎಲ್ಲ ಸೌಕರ್ಯಗಳು ಸಮುದಾಯದ ಜನರಿಗೆ ಸಿಗಬೇಕು. ಪ್ರತಿ ಆಡಿಗಳಲ್ಲಿ 18 ವರ್ಷ ಮೇಲ್ಪಟ್ಟವರು ವಾರ್ಷಿಕ ಸದಸ್ಯತ್ವ ನೋಂದಣಿ ಆಗಬೇಕು ಸೇರಿದಂತೆ ಕೆಲ ಮಹತ್ವದ ನಿರ್ಣಯ ತೆಗೆದುಕೊಳ್ಳಲಾಯಿತು. ನಾವು ಬುಡಕಟ್ಟು ಕೃಷಿಕರ ಒಂದು ಸೈನ್ಯದ ದಂಡಾಧಿಕಾರಿಗಳು, ನಾವು ಪದಾಧಿಕಾರಿಗಳು. ನಮ್ಮ ಗುರಿ ಇನ್ನು ಮುಂದೆ ಬುಡಕಟ್ಟು ಆದಿವಾಸಿಗಳ ಹಕ್ಕುಗಳು, ಅವರ ಆರ್ಥಿಕತೆ, ಅರಣ್ಯ ಹಕ್ಕು ಕಾಯ್ದೆಯನ್ನು ನಾವು ಎತ್ತಿ ಹಿಡಿತೀವಿ. ಅದಕ್ಕೆ ಪೂರಕವಾದ ಅರ್ಜಿ ಸಲ್ಲಿಸುವಿಕೆಯಾಗಲಿ, ಅದನ್ನ ಮುಂದುವರಿಸಿಕೆಯಾಗಲಿ ಆ ಕಡೆಗೆ ನಾವು ಕಾರ್ಯನಿರತರಾಗಿರ್ತೀವಿ. ಅದಕ್ಕೆ ಬೇಕಾದ ಕಾನೂನುಬದ್ಧ ರೂಪುರೇಷೆಗಳ ಬಗ್ಗೆ ನಮ್ಮ ಅಧಿಕಾರಿಗಳ ಹತ್ತಿರ ಹೋಗಿ ನಾವು ಹೋರಾಟವನ್ನು ರೂಪಿಸುತ್ತೇವೆ. ಮೇಲ್ಪಟ್ಟು ನಮ್ಮನ್ನ ನಾವು ಆಯ್ಕೆ ಮಾಡಿರುವ ನಾಯಕರುಗಳಾದ MLC ಇರಲಿ, ಅದರ ಮೇಲ್ಪಟ್ಟ ಮಿನಿಸ್ಟರ್ ಇರಲಿ, ಸಿಎಂ ವರೆಗೂ ನಾವು ದೊಡ್ಡ ಹೋರಾಟವನ್ನ ಮಾಡ್ತೇವೆ. ನಾವು ಯಾವತ್ತು ಇದನ್ನ ಹಿಂದೆ ತೆಗೆದುಕೊಳ್ಳೋದಿಲ್ಲ. ಕಾಲ್ನಡಿಗೆ ಇರಲಿ, ಉಪವಾಸ ಇರಲಿ, ಇವತ್ತಿಂದ ನಾಳೆ ನಾವು ಗುರಿ ಮುಟ್ಟವರೆಗೂ ಸತತವಾಗಿ ನಾವು ಹೋರಾಟ ಮಾಡ್ತೇವೆ. ಆದಿವಾಸಿ ಜನಗಳು ನಮ್ಮ ಮೇಲೆ ಏನು ಭರವಸೆ ಇಟ್ಟು ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ, ಭರವಸೆ ಇಟ್ಟು ಇಲ್ಲಿ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅವರ ನಂಬಿಕೆಯನ್ನ ನಾವು ಹಾಳು ಮಾಡುವುದಿಲ್ಲ. ನಾವಲ್ಲ, ನಾವು
ಆದಿವಾಸಿಗಳ ಆಯ್ಕೆಯಾದ ನಾಯಕರುಗಳು. ಆದ್ದರಿಂದ ಆದಿವಾಸಿಗಳ ಹಕ್ಕುಗಳು ಮತ್ತು ಅವರ ಏಳಿಗೆಯ ನಮ್ಮ ಗುರಿಯಾಗಿರುತ್ತದೆ. ಈ ಮೂಲಕ ನಾವು ಪ್ರಾಮಾಣಿಕವಾಗಿ ಪ್ರಮಾಣ ಮಾಡುತ್ತೇವೆ. ಈ ವೇಳೆ ಬುಡಕಟ್ಟು ಕೃಷಿಕರ ಸಂಘದ ನೂತನ ಅಧ್ಯಕ್ಷ ವಿಜಯಕುಮಾರ್, ಗೌರವ ಅಧ್ಯಕ್ಷ ಕೆಂಪಯ್ಯ, ಉಪಾಧ್ಯಕ್ಷರಾದ ಬಸಮ್ಮ, ಸಂಚಾಲಕರಾದ ಡಿಎಂ ಬಸವರಾಜ್, ಪ್ರಧಾನ ಕಾರ್ಯದರ್ಶಿ ಮಹಾದೇವ, ಖಜಾಂಚಿ ಉಮೇಶ್, ನಿರ್ದೇಶಕರಾದ ಬಿಳಿಯ, ರಾಜು, ಪಾರ್ವತಿ, ಪ್ರೇಮಮ್ಮ, ಬೊಮ್ಮೆ, ಸುಧಾ, ಚಂದ್ರು, ಗ್ರೀನ್ ಇಂಡಿಯಾ ಟ್ರಸ್ಟ್ನ ಸಿಂಚನ, ಲ್ಯಾಬ್ಸ್ ನಿರ್ದೇಶಕ ಚಿನ್ನಪ್ಪ, ಗ್ರಾಮ ಪಂಚಾಯತಿ ಸದಸ್ಯ ಕೆಂಚ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಎಚ್.ಡಿ. ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ.